ಬೆಂಗಳೂರಿನಲ್ಲಿ ಮತ್ತೆ ಕಸದ ಸಮಸ್ಯೆ ಶುರುವಾಯಿತಾ? ಬನಶಂಕರಿ ಶಾಕಾಂಬರಿ ವಾರ್ಡ್ನಲ್ಲಿ ರಾಶಿ ಕಸ ಕಂಡು ಬರ್ತಾ ಇದೆ. ಮುಖ್ಯ ರಸ್ತೆಯಲ್ಲೇ ಕಸವನ್ನ ಡಂಪ್ ಮಾಡ್ತಾ ಇದ್ದಾರೆ ಜನರು. ಕಳೆದ ಒಂದು ವಾರದಿಂದ ಕಸವನ್ನ ಜಿಬಿಎ ತೆರವುಗೊಳಿಸಿಲ್ಲ. ಕಸದ ರಾಶಿಯಿಂದಾಗಿ ನೊಣ ಸೊಳ್ಳೆ ಕಾಟ ಜಾಸ್ತಿ ಆಗ್ತಾ ಇದೆ. ಆದಷ್ಟು ಬೇಗ ಕಸವನ್ನ ತೆರವುಗೊಳಿಸಬೇಕು ಅಂತ ಜನರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಕಸದ ಸಮಸ್ಯೆ ಶುರುವಾಗ್ತಾ ಇರೋದು. ಬನಶಂಕರಿಯ ಶಾಕಾಂಬರಿ ವಾರ್ಡ್ನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ರಾಶಿ ಕಸ ಅಲ್ಲಿ ಕಂಡು ಬರ್ತಾ ಇದೆ. ಕಳೆದ ಒಂದು ವಾರದಿಂದ ಕಸವನ್ನ ತೆರವುಗೊಳಿಸ್ತಾ ಇಲ್ಲ. ಹೀಗಾಗಿ ಆ ಒಂದು ರಸ್ತೆ ಬದಿಯಲ್ಲಿ ಯಾವ ರೀತಿಯಾಗಿ ಕಸ ರಾಶಿ ಬಿದ್ದಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಕಸದ ಸಮಸ್ಯೆ ಉಂಟಾಗ್ತಾ ಇದೆಯಾ ಅನ್ನುವಂಥ ಒಂದು ಅನುಮಾನ ಕಾಡ್ತಾ ಇರುವಂಥದ್ದು. ಯಾಕೆಂತಂದರೆ ಬನಶಂಕರಿಯ ಶಾಕಾಂಬರಿ ನಗರದಲ್ಲಿ ಕಸದ ರಾಶಿ ಏನು ಬಿದ್ದಿರುವಂಥದ್ದು ಕಳೆದ ಒಂದು ವಾರದಿಂದಲೂ ಕೂಡ ಈ ರೀತಿ ಮುಖ್ಯ ರಸ್ತೆಯಲ್ಲೇ ಕಸವನ್ನು ಎತ್ತದೆ ರಸ್ತೆಯಲ್ಲಿ ಹಾಗೆ ಬಿಟ್ಟಿರುವಂಥದ್ದು. ಹೀಗಾಗಿ ಇದರಿಂದ ಕಸದಿಂದ ನೊಣಗಳು ಸೊಳ್ಳೆಗಳು ಹೆಚ್ಚಾಗ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ದುರ್ನಾತ ವಾಸನೆ ಬರ್ತಾ ಇರುವಂಥದ್ದು. ಈ ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ ಸಾಧ್ಯ ಆಗ್ತಾ ಇದೆ. ಹೀಗಾಗಿ ಇದನ್ನು ತೆರವುಗೊಳಿಸಿ ಅನ್ನುವಂಥದ್ದನ್ನು ಈಗಾಗಲೇ ಇಲ್ಲಿ ಸ್ಥಳೀಯ ಜನರು ಜಿಬಿಎ ಅಧಿಕಾರಿಗಳಿಗೆ ಹೋಗಿ ದೂರನ್ನ ಕೊಟ್ಟರು ಕೂಡ ಯಾರು ಕೂಡ ಈ ಒಂದು ಕಸವನ್ನು ತೆರವುಗೊಳಿಸೋದಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಒಂದು ಅಳಲನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಬಾರಿ ಕಸ ಕಳೆದ ಒಂದು ವಾರದಿಂದಲೂ ಕೂಡ ಈ ರೀತಿ ಇದ್ರೂ ಕೂಡ ಇದನ್ನು ತೆರವುಗೊಳಿಸೋದಕ್ಕೆ ಜಿಬಿಎ ಆಗಿರ್ಬೋದು, ಪೌರಕಾರ್ಮಿಕರಾಗಿರ್ಬೋದು ಯಾರು ಕೂಡ ಬರ್ತಾ ಇಲ್ಲ. ಎಲ್ಲರೂ ಕೂಡ ಕಸವನ್ನು ತಂದು ಇಲ್ಲಿ ಎಸ್ತೋಗ್ತಾ ಇದ್ದಾರೆ, ಡಂಪ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಜೊತೆಗೆ ಎಲ್ಲಂದ್ರಲ್ಲೇ ಕೂಡ ಗಲ್ಲಿಗಳಲ್ಲಿ ಕೂಡ ಕಸ ಹಾಗೆ ಬಿಟ್ಟು ಹೋಗ್ತಾ ಇರುವಂಥದ್ದು. ಯಾಕೆ ಈ ಕಸವನ್ನು ತೆರವುಗೊಳಿಸ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಯಾಕೆಂತಂದರೆ ಈಗಾಗಲೇ ಕಳೆದ ಒಂದು ವಾರದ ಹಿಂದೆ ಪೌರ ಕಾರ್ಮಿಕರಿಗೆ ಸಂಬಳ ಆಗಿಲ್ಲ ಅನ್ನುವಂಥದ್ದನ್ನು ಇಟ್ಕೊಂಡು ಬೇಡಿಕೆಗಳನ್ನು ಈಡೇರಿಸಿ ಅನ್ನುವಂಥದ್ದನ್ನು ಗಾರ್ಬೇಜ್ ಸ್ಟ್ರೈಕನ್ನು ಪೌರ ಕಾರ್ಮಿಕರು ಮಾಡಿದರು. ಅದಾದ ಬಳಿಕ 2-3 ದಿನಕ್ಕೆ ಕಸವನ್ನು ತೆರವುಗೊಳಿಸುವಂಥ ಕೆಲಸಕ್ಕೆ ಕಾರ್ಮಿಕರು ಮುಂದಾಗಿದ್ದರು. ಆದರೆ ಇದೀಗ ಮತ್ತೆ ಕಸವನ್ನು ತೆರವುಗೊಳಿಸದೆ ಹಾಗೇ ಬಿಟ್ಟಿರುವಂಥದ್ದು. ಕಸ ಎಲ್ಲಂದ್ರಲ್ಲೇ ಮುಖ್ಯ ರಸ್ತೆಗಳಲ್ಲೇ ರಾಶಿಯಾಗಿ ಬಿದ್ದು ಗಬ್ಬು ನಾತ ವಾಸನೆ ಬರ್ತಾ ಇರುವಂಥದ್ದು. ಹೀಗಾಗಿ ಇದನ್ನು ತೆರವುಗೊಳಿಸಿ ಅನ್ನುವಂಥ ಒಂದು ಆಗ್ರಹವನ್ನು ಸರ್ಕಾರಕ್ಕೆ ನಿವಾಸಿಗಳು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.